ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ತತ್ವ ಸಮನ್ವಯಾತ್ ಓಂ. ಈಗ ನೋಡಿ, ಹಾಗಿದ್ದರೆ ವೇದ ಒಪ್ಪಬೇಕು, ಎಲ್ಲ ಸರಿಯೇ. ವೇದದಲ್ಲಿ ಒಂದೇ ರೀತಿ ಇಲ್ವಲ್ಲ, ಏನೇನು ಹೇಳ್ತಾ ಇದೆ, ಅಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ಅದು ಹಾಗಲ್ಲ. ಅಲ್ಲೇನಿದೆ ಅಲ್ಲೂ ಕೂಡ ವ್ಯತ್ಯಾಸ ಇದೆ. ವೇದಗಳಲ್ಲಿ ಒಮ್ಮೆ ಏಕೋ ನಾರಾಯಣ ಹೇಳಿತು, ಇನ್ನೊಮ್ಮೆ ಏಕೋ ರುದ್ರ ಅಂತ ಹೇಳಿತು, ಇನ್ನೊಮ್ಮೆ ಹಿರಣ್ಯಗರ್ಭ ಅಂತ ಹೇಳಿತು. ಇಲ್ಲ, ಅರ್ಥ ಮಾಡಿಕೊಂಡ್ರೆ ಏನು ವಿರೋಧನೇ ಇಲ್ಲ ಅಂತೇಳಿ. ಯಾರ್ದದು ವಿಷ್ಣುಂತೇನೆ. ಕೆಲಸತ್ತೆ ಮೂರ್ನಾಲ್ಕು ಹೆಸರಲ್ಲಿ ವ್ಯವಹಾರ ಮಾಡಿರ್ತಾರೆ. ಒಂದು ಅಫಿಡವಿಟ್ ಕೊಡ್ತಾನೆ, ಎಲ್ಲ ನನ್ನ ಹೆಸರುಗಡೆ. ಅವಾಗೇನು ಮಾಡಬೇಕು? ಡೈರೆಕ್ಟ್ ಬೋಧೋಯ್ತು, ಏನು ಮಾಡಾಗಿಲ್ವೇ ಇಲ್ಲ. ನಚ ತತ್ವ ಸಮಂತ ಅನ್ವಯ ಉಪತ್ಯಾದಿಲಿಂಗಂ. ಅನ್ವಯ ಹೇಗೆ ಮಾಡಬೇಕು ಅಂದರೆ ತೋರಿಸ್ತಾರೆ. ಹೇಗೆ ಕೃಷ್ಣನ ಬಗ್ಗೆ ಅನ್ವಯ ಮಾಡಬೇಕು, ದೇವ್ರ ಬಗ್ಗೆ ಅನ್ವಯ ಮಾಡಬೇಕು, ಮನುಷ್ಯನ ಬಗ್ಗೆ ಅನ್ವಯ ಮಾಡಬೇಕು, ಎಲ್ಲ ತೋರಿಸಿ ಹೇಳ್ತಾರೆ. ಅನ್ವಯ ಉಪತ್ಯಾದಿ ಲಿಂಗಂ. ಉಪಪತ್ತಿ, ಉಪಕ್ರಮ, ಉಪಸಂಹಾರ ಉಕ್ತಂ ಹಿ ಬೃಹತ್ ಸಂಹಿತಾಯಾಮ್. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಆಮೇಲೆ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಒಂದು ವಿಷಯ ಬಂತೀಗ. ಉಪಕ್ರಮ ಬಿಗಿನಿಂಗ್ ಹೇಗಿದೆ ನೋಡಬೇಕು, ಗೊತ್ತಾಯ್ತಾ? ಆಮೇಲೆ ಉಪಸಂಹಾರ ಕನ್ಕ್ಲೂಷನ್ ಇದೆ ನೋಡಬೇಕು. ಈ ಥೀಸಿಸ್ ಬರೀತಾರೆ. ಆರಂಭದಲ್ಲಿ ಏನು ಬರೀತಾರೆ? ವಾಟ್ ಈಸ್ ಗೋಯಿಂಗ್ ಟು ಎಲ್ಲ ಬರೀತಾರೆ. ಮುಗಿದ ಮೇಲೆ ವಾಟ್ ಈಸ್ ಡನ್ ಅಂತ ಹೇಳ್ತಾರೆ. ಅದಕ್ಕೆ ಉಪಕ್ರಮ, ಉಪಸಂಹಾರ. ಅಭ್ಯಾಸ, ಅಪೂರ್ವತಾ ಫಲಂ. ಅಭ್ಯಾಸ ಕೆಲವು ರಿಪೀಟ್ ಮಾಡ್ತಾರೆ. ರಿಪೀಟ್ ಮಾಡಿದಾಗ ಏನರ್ಥ? ಒಂದು ಫೋನ್ ಮಾಡ್ತಾ ಹೇಳ್ತಾರೆ, ಅವತ್ತು ತೊಗೊಂಡು ದುಡ್ಡು ವಾಪಸ್ ಕೊಟ್ಬಿಡೋದು 2 ದಿವಸ ಅಂತ ಹೇಳ್ತಾರೆ. ಅರ್ಥ ಏನು ಅದಕ್ಕೆ? ಅವ್ರು ಕೇಳ್ತಾರೆ, ಏನು ಫೋನ್ ಮಾಡಿದ್ರು ದುಡ್ಡು ವಾಪಸ್ ಕೊಡಬೇಕು. ವೃದ್ಧೆಲ್ಲ ಹೇಳೋದಿಲ್ಲ, ಏನು ಹೇಳ್ತಾನೆ? ಮಹಾ ತಾತ್ಪರ್ಯ ಇಲ್ಲಿದೆ, ಅದಕ್ಕೆ ರಿಪೀಟ್ ಮಾಡ್ತಾರೆ. ಅದು ಮುಂದೆ ಪಿ ಎಸ್ ಅಂತ ಬರೀತಿದ್ರು, ಲೆಟ್ರಲ್ನೆಲ್ಲ ಕೊನೆಗೆ ಏನಂತ ಬರೀತಿದ್ರು? ಪಿ ಎಸ್ ಅಂದರೆ ಅರ್ಥ ಏನು? ಪೋಸ್ಟ್ ಸ್ಕ್ರಿಪ್ಟ್. ಏನದು? ಮೊದಲು ಬರೆದಿದ್ದರೆ ಹೈಲೈಟ್ ಮಾಡೋದಕ್ಕೋಸ್ಕರ ಅದನ್ನು ಅದು ಸಪ್ರೇಟಾಗಿ ಬರೀತೀವಿ. ಆ ರೀತಿಯಲ್ಲಿ ಇವತ್ತು ಲೆಟ್ರ್ ಬರೀಬೇಕಾದ್ರೂ ಕೂಡ, ಗೌರ್ಮೆಂಟ್ ಲೆಟ್ರ್ ಬರೀಬೇಕಾದ್ರೆ ಸಬ್ಜೆಕ್ಟ್ ಹೇಳ್ತಾರೆ, ರೆಫರೆನ್ಸ್ ಕೊಡ್ತಾರೆ. ರಿಕ್ವೆಸ್ಟಿಂಗ್ ಫಾರ್ ಟ್ರಾನ್ಸ್ಫರ್, ರಿಕ್ವೆಸ್ಟಿಂಗ್ ಫಾರ್ MA, ಯಾವುದೋ ಒಂದು TADA ಹೆಡ್ಡಿಂಗ್ ಕೊಡಬೇಕಾದ್ರೆ ಅದು ಆ ಸೆಕ್ಷನ್ಗೆ ಹೋಗುತ್ತೆ, ಗೊತ್ತಾಯ್ತಾ? ಅದು ಉಪಕ್ರಮ, ಅದು ಉಪಸಂಹಾರ. ಡನ್ ಅಂತ ಕೊನೆಗೆ ಬರ್ಕೋತಾರೆ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಫಲಂ. ಅಪೂರ್ವತ ಅಂಥೇಳಿ ಒಂದು ಹೊಸ ವಿಷಯ ಇರಬೇಕಾದ್ರೆ. ನಾವು ನಾರಾಯಣ ಸರ್ವೋತ್ತಮ ಅಂತ ಕೇಳಿಬಿಟ್ಟಿದ್ದೇವೆ, ನಮಗೆ ಹೊಸ ವಿಷಯ ಅಲ್ಲ ಕೇಳಿದವರಿಗೆ. ಆದರೆ ನಾರಾಯಣ ಸರ್ವೋತ್ತಮ ಯಾತಕ್ಕೆ ಅಂತ ಹೇಳ್ತಾರೆ, ಅದು ಹೊಸದಾಯ್ತು, ಅಪೂರ್ವ ಆಯಿತು. ಗುಣಪೂರ್ಣತ್ವ, ಇದು ದೋಷ ದೂರತ್ವ ಮತ್ತೆ ಹೇಳಿದರು. ಯಾವ ಗುಣಗುಣತ್ವ ಒಂದೇ ಸೇರಿಸಿದ್ರು, ಮತ್ತೆ ಯಾಡಾಗ್ತಾ ಹೋಯ್ತು, ಅದು ಗೊತ್ತಾಯ್ತು. ಅಪೂರ್ವತ. ಉದಾಹರಣೆ, ಜಿಲೇಬಿ ತಿಂದಿದ್ದ, ಜಾಂಗೀರ್ ತಂದರು, ಬೇಡ ಅಂದ, ಬೇರೆ ಅಂದರು, ಹಾಕು ಅಂದ. ಏತಕ್ಕೆ? ಅಪೂರ್ವ ಇದು ಅಲ್ಲ, ಹಾಕಿದ್ದಲ್ಲ, ಅದೇ ಆದರೂ ಬೇಡ, ಈ ರೀತಿ ಹೇಳ್ತಾರೆ. ಅಪೂರ್ವ. ಒಂದೇ ರೀತಿ ಕಂಡರೂ ಕೂಡ ಏನಾಗಿದೆ ಅದು? ಅದಕ್ಕೆ ಅದ್ವೈತಲ್ಲಿ ಏನು ಮಾಡ್ತಾರೆ ಗೊತ್ತಾ ಅವರು? ಜಗತ್ಸತ್ಯ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅದನ್ನು ಹೇಳಿದರೆ ಹೊಸ್ತಿಲ್ಲ, ಸುಳ್ಳು ಅಂತೇಳಿ ಏನಾಗುತ್ತೆ? ಭಾರಿ ಅಪೂರ್ವ ಆಗುತ್ತೆ. ತಪ್ಪದು. ಅಪೂರ್ವ ಏನಾಗಿರ್ಬೇಕು? ಫಸ್ಟ್ ಅದು ಸತ್ಯ ಆಗಿರಬೇಕೇ ಹೊರತು ಫೇಲ್ ಆದವ್ರು ಪಾಸ್ ಹೋದ್ರು ಅಪೂರ್ವನಾ? ಪಾಸ್ ಹೋದ್ರು ಫೇಲ್ ಅಪೂರ್ವನಾ? ಸುಳ್ಳದು, ಹಾಗೆ ಹೇಳಬಾರ್ದು. ಅಪೂರ್ವ ಅಂಬದು ದೊಡ್ಡ ಕಲ್ಪನೆ, ತಪ್ಪು ಕಲ್ಪನೆ ಆಗಬಾರ್ದು. ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ ಇತಿ. ಉಪಕ್ರಮಾದಿ ತಾತ್ಪರ್ಯಲಿಂಗೈ ಸಮ್ಯಕ್ ನಿರೂಪ್ಯಮಾಣೆ ತದೇವ ಶಾಸ್ತ್ರ. ಆಗ ಕರೆಕ್ಟ್ ಅರ್ಥ ಆಗುತ್ತೆ. ಯಾವ ವೇದದಲ್ಲಿ, ಪುರಾಣದಲ್ಲಿ, ಎಲ್ಲೆಲ್ಲೂ ಕೂಡ ಏನಿಲ್ಲ, ವಿರೋಧ ಇಲ್ಲವೇ ಇಲ್ಲ. ಏನು ಮಾಡಬೇಕು? ಅದನ್ನು ಸಮನ್ವಯ ಮಾಡಿ ನೋಡಬೇಕು. ಒಂದು ದೃಷ್ಟಾಂತ ಹೇಳಿಲ್ಲ, ರಾಮದೇವರು 11,000 ವರ್ಷ ರಾಜ್ಯಭಾರ ಮಾಡಿದರು ಅಂತ ರಾಮಾಯಣ ಹೇಳ್ತದೆ, ಮಹಾಭಾರತ ಹೇಳುತ್ತೆ 11,000 ವರ್ಷ ರಾಜ್ಯಭಾರ ಮಾಡಿದರು ಅಂತೇಳಿ. ಭಾಗವತ ಹೇಳ್ತಾ 13,000 ವರ್ಷ ಮಾಡಿದರು ಅಂತ ಹೇಳ್ತದೆ. ನಮಗೇನು ಶುರುವಾಯ್ತು ಈಗ? ಹಾಗಿದ್ದರೆ 13,000 ಕರೆಕ್ಟು, 11,000 ಕರೆಕ್ಟು ಅಂತ ಪ್ರಶ್ನೆ. ಈ ರಾಮಾಯಣ ಒಪ್ಪದೇ ಇದ್ದವ್ರು ನೋಡಿದರೆ 2 ಸುಳ್ಳು ಅಂದ್ಬಿಡ್ತಾರೆ. ಇದು 2 ಸತ್ಯ ಹೇಗೆ ಆಗಿದ್ದಾರೆ? ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದು ಸಮನ್ವಯ. ಹೇಗೆ ಸಮನ್ವಯ ಮಾಡಬೇಕಂತ ಕೇಳಿದರೆ, ಕರೆಕ್ಟು 11,000 ಕರೆಕ್ಟು, 13,000 ಕರೆಕ್ಟು ಅಂತೇಳಿ. 13, 11 ಹೇಗಾಗುತ್ತೆ ಅಂದರೆ ಆಗತ್ತೆ. 11, 13 ಹೇಗಾಗುತ್ತೆ ಅಂದರೆ ಅದು ಸೌರಮಾನದಲ್ಲಿ ಹೇಳಿದ್ದು. ಇದನ್ನು ಹೇಳ್ತಿರೋದು ನಕ್ಷತ್ರ ಮಾಸ ಗಣಿತಮ್ ಅಂತೇಳಿ. ನಕ್ಷತ್ರ ಸೂರ್ಯನಿಂದಾದರೆ 365, ಚಂದ್ರನ ಚೇಂಜ್ ಆಗಿಬಿಡುತ್ತೆ. ನಕ್ಷತ್ರ ಮಾಸ ತಿಂಗಳಿಗೆ ಎಷ್ಟದು? 27 ದಿವಸ ಬಂದುಬಿಡುತ್ತೆ. ಅವಾಗ 13,000 ಆಗುತ್ತೆ ಕರೆಕ್ಟ್ ಹೇಳಿದ್ರೆ. 16 ಕಿಲೋಮೀಟ್ರ್ ತೊಬ್ಬನಂದ, 10 ಮೈಲು ಅಂದ. ಆ್ಯಕ್ಚುಲಿ ಏನದು? 2 ಒಂದು ಸಮನ್ವಯ, ವಿರೋಧ ಇಲ್ಲವೇ ಇಲ್ಲ. ಅದು ವಿರೋಧ ಅಂತ ಕರಿಬಾರ್ದು, ಆ ರೀತಿ ಮಾಡಬೇಕು. ಆದರೆ ಎರಡನ್ನೂ ಕೂಡ ಒಂದೇ ಮಾನದಲ್ಲಿ ಹೇಳಿದರೆ ಅದು ತಪ್ಪದು. ಅಂಥದ್ದು ಪುರಾಣದಲ್ಲಿ ಬರೋದಿಲ್ಲ, ಶಾಸ್ತ್ರದಲ್ಲಿ ಬರೋದಿಲ್ಲ. ಆದ್ದರಿಂದ ಸಮನ್ವಯ ಅಂದರೆ ಹಾಗೆ ಮಾಡಬೇಕು, ಯಾವಾಗ ಬೇರೆ ರೀತಿ ಮಾಡಿಕೊಡೋದು.
ಆ ಆ ಮುಂದೆ ಇನ್ನೂ ಈ ಬಂದಿಲ್ಲ, ಅದಿನ್ನು ಮುಂದೆ ಹೇಳ್ತಾರೆ, ಗೊತ್ತಾಯ್ತು. ಫಸ್ಟ್ ಇದು ಅದು ಮುಂದೆ, ಅದರಲ್ಲಿ ಯಾವುದು ಬಲ ಅಂತ ಅದು ಎಷ್ಟೆಲ್ಲವೋ ಅದು 5, ಇದು 7 ಇದೆ, 6 ಇದೆ. ಸಪ್ತ ಷಷ್ಟು 2 ಹೇಳ್ತಾರೆ. ಉಪಕ್ರಮಾದಿ ತಾತ್ಪರ್ಯಲಿಂಗೈ ಸಮ್ಯಕ್ ನಿರೂಪ್ಯಮಾಣೆ ತದೇವ ಶಾಸ್ತ್ರಗಮ್ಯಂ ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪೋ ಅಪೋಹ್ಯ ಇತ್ಯಹಂ. ಅದು ಪರಮಾತ್ಮ ಹೇಳಿದ ಭಾಗವತ ಶ್ಲೋಕ. ಅದು ನನ್ನ ಬಗ್ಗೆ ತಿಳಿಯೋದಿದೆಯಲ್ಲ, ಸುಲಭ ಅಲ್ಲ. ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾಣ್ಯೋ ಮದ್ವೇದ ಕಶ್ಚನ ಇತಿ ಭಾಗವತೆ. ಕೆಲವು ವಾಕ್ಯಗಳಿವೆ ಏನಂತ, ಮಾಂ ವಿಧತ್ತೆ, ನನ್ನ ಹೇಳ್ತಾ ಇದೆ ಶಾಸ್ತ್ರಗಳು, ಅಭಿಧತ್ತೆ ಚೆನ್ನಾಗಿ ಹೇಳ್ತಾ ಇವೆ, ಮಾಂ ವಿಕಲ್ಪ್ಯ ಅಪೋಹ್ಯ ಇತ್ಯಹಂ, ವಿಕಲ್ಪ ಮಾಡಿ ಹೇಳ್ತಾ ಇವೆ, ಅಪೋಹನ ಮಾಡಿ ಏನೋ ಇದೆ. ಇದೆಲ್ಲ ಅರ್ಥ ಯಾರಿಗೆ ಗೊತ್ತಾಗಬೇಕು? ಜ್ಞಾನಿಗಳಿಗೆ ಗೊತ್ತಾಗುತ್ತೆ, ಉಳಿದವರಿಗೆ ಗೊತ್ತಾಗೋದಿಲ್ಲ. ಅಬ್ಸಲ್ಯೂಟ್ಲಿ ಗೊತ್ತಾಗೋದು ಯಾರಿಗೆ? ನನಗೊಬ್ಬನಿಗೇನೆ. ಅದಕ್ಕೇ ಬ್ರಹ್ಮಸೂತ್ರ ಬರೆದಿದ್ದು ಅವರೇ. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಿದ್ದರೆ ಪರ್ಫೆಕ್ಟಾಗಿ ಯಾರಿಗೆ ಗೊತ್ತಿರಬೇಕು? ದೇವರಿಗೆ. ಆದ್ದರಿಂದ ತಾನೇ ಬರೀತಾ ಇದ್ದಾನೆ. ಹೀಗಿರೋದ್ರಿಂದ ಎಷ್ಟೋ ಸರ್ತೆ ಮನೆಯಲ್ಲೇ ಸ್ವಲ್ಪ ನೀನು ನೋಡು, ನಾಲ್ಕು ಸರಿಯಾಗಿ ಕಾಣೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇನ್ನು ಸೈಟ್ ಪ್ರಾಬ್ಲಮ್ ಇದೆ, ನೀವು ನೋಡೋಂತ ಒಪ್ಪಿಕೊಡೋದಿಲ್ಲ. ಈಗ ನಮ್ಮ ಸೈಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ ತಕ್ಷಣ ಯಾರನ್ನು ಕೇಳ್ತೇವೆ? ಚೆನ್ನಾಗಿರೋನ ಕೇಳ್ತೇವೆ. ಅದನ್ನು ಬಿಟ್ಟುಬಿಟ್ಟು ಎಲ್ಲರೂ ಭಾಗವತ ರಾಮಾಯಣ ಸುಮ್ಮನೆ ಓದೋದು ತಪ್ಪು ಅಂತ ಹೇಳೋದು. ಇವನು ಏನೂ ಗೊತ್ತಿಲ್ಲ, ಸಂಸ್ಕೃತ ಕೂಡ ಬರೋದಿಲ್ಲ, ಅಂಥ ಹೊತ್ತಲ್ಲಿ ಮಾತಾಡಬಾರ್ದು. ಇಷ್ಟೆಲ್ಲ ಗೊತ್ತಾದ್ರೆ ಏನು ಮಾಡ್ತಾರೆ ಜನಗಳಾಗ? ಆ ಫೀಲ್ಡಿಗೆ ನಾವು ಎಂಟರ್ ಆಗಬಾರ್ದು. ಎಂಟರ್ ಆದಮೇಲೆ ಏನು ಮಾಡಬೇಕು? ಸಂಬಂಧಪಟ್ಟವ್ರು ಕೇಳಿ ತಿಳ್ಕೊಬೇಕು, ಅದು ಗಟ್ಟಿ ಮಾಡ್ಕೋತಾರೆ. ವೆರಿ ಇಂಪಾರ್ಟೆಂಟ್. ಇವತ್ತು 99% ಜನ ಸುಮ್ಮನೆ ಏನು ABCD ಗೊತ್ತಿಲ್ಲದೆ ಏನು ಮಾಡ್ತಾರೆ? ಅದು ತಪ್ಪು, ತುಂಬ ತಪ್ಪು. ನಾನು ಯಥೋವಾಚೋ ನಿವರ್ತಂತೆ, ಅದು ಸಮನ್ವಯಾಧಿಕರಣ ಅಂತ ಹೆಸರು, ಗೊತ್ತಾಯ್ತಾ? ಸಮನ್ವಯಾಧಿಕರಣ. ಮುಂದಿಂದೆಲ್ಲ ಏನದು ಆ್ಯಕ್ಚುಲಿ ಹೇಗೆ ಮಾಡಿ ತೋರಿಸ್ತಾ ಇರೋದೇನೆ. ಇಡೀ ಬ್ರಹ್ಮಸೂತ್ರ ಭಾಷೆ, ಬ್ರಹ್ಮಸೂತ್ರ ಏನದು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ ಅಷ್ಟೇ. ಇಷ್ಟು ಹೇಳಿದ ಮೇಲೆ ಅದಕ್ಕೆ 4 ಸೂತ್ರ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಜನ್ಮಾದ್ಯಸ್ಯ ಯತಃ, ಓಂ ಶಾಸ್ತ್ರಯೋನಿತ್ವ ತತ್ವ. 4 ಓದಿಬಿಟ್ರೆ ಏನಾಯ್ತು ಅಲ್ಲಿಗೆ? ಇಡೀ ಬ್ರಹ್ಮಸೂತ್ರದ ಅಪ್ರೋಚ್ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಂ, ಎಲ್ಲಿದೆ ಇಲ್ಲಿ ಓದಿ ಅದನ್ನೇನಂತಿದೆ ಅಂದರೆ ವಾಕ್ಯನ ಸುಮ್ಮನೆ ಓದಿದ್ರೆ ಅರ್ಥ ಆಗೋದಿಲ್ಲ, ಸಂಯುಕ್ತಿಕವಾಗಿ ಓದಬೇಕು ಅದನ್ನು. ಗೊತ್ತಾ? ಕಲ್ಲು ತೇಲುತ್ತಿದೆ ಅಂತ ಹೇಳಿಬಿಟ್ಟ, ಏನು ಬುದ್ಧಿ ಇದೆ ಅಂತ ಹೇಳಿದ. ಮಂಜುಗಡ್ಡೆ ತೇಲುತ್ತಿದೆ ಅಷ್ಟೇ. ಈ ವಿರೋಧ ಬಂತ ಈಗ? ಬರಲಿಲ್ಲ. ಏನು ಸಿಂಪಲ್ ಅದು ನೋಡೋದಕ್ಕೆ. ಅದು ಕಲ್ಲು ಹೌದಲ್ಲ ಮಂಜುಗಡ್ಡೆ? ಕಲ್ಲು ಅಂತ ಯಾವಾಗ ಗೊತ್ತಾಗತ್ತೆ ಹೇಳಿ ನೋಡೋಣ? ಅದು ತೊಗೊಂಡು ಹೊಡಿರಿ ಗೊತ್ತಾಗುತ್ತೆ. ತೊಗೊಂಡು ಹೊಡೆದ್ರೆ ಎಂತ ಏಟು ಬಿಡುತ್ತೆ? ಕಲ್ಲಿಂದ ಹೊಡೆದು ಏಟೇ ಬಿಡುತ್ತೆ, ಅಷ್ಟು ಸಾಲಿಡ್ ಆಗಿದೆ. ಅದು ನೀರಿನಲ್ಲಿ ಏನಿಲ್ಲ, ಬಟ್ ತೇಲುತ್ತದೆ, ಹೌದಲ್ಲ? ಸುಖವಾಗಿ ತೇಲುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಸಮಸ್ಯೆನೇ ಇಲ್ಲ. ತಿಳಿತಾ? ಅದೇ ನೋಡೋದಕ್ಕೆ ಏನು ಕಾಣಿಸ್ತೆ ಅಲ್ಲಿ? ವೇದ ನಮಗೆ ಗೊತ್ತಿಲ್ಲ, ವಿರುದ್ಧ ಹೇಳುತ್ತಲ್ಲ ಅಂಥೇಳಿ ಅವ್ರು ಹೇಳ್ತಾರೋ ವಿಚಾರನೇ ಬೇರೆ, ನಮಗದು ಗೊತ್ತಿಲ್ಲ. ರಾಮ ಸಮುದ್ರ ಸೇತುವೆ ಕಟ್ಟಿದ, ನಾವೇ ನಾವಲ್ಲ ರಾಮ, ಅದಕ್ಕೆ ನಮಗೆ ಆಗ್ತಾಯಿಲ್ಲ. ನಮಗಾಗೋದಿಲ್ಲ, ರಾಮನಿಗಾಗೋದಿಲ್ಲ ಅಂದರೆ ಬುದ್ಧಿ ಹೀಗೆ ಯೋಚನೆ ಮಾಡಿ ಮಾಡಿ ರಾಮಾಯಣ ಎಲ್ಲ ಬೈತಾ ಕೂತ್ಬಿಡ್ತಾರೆ. ಅದಕ್ಕೆ ಅವರೆಲ್ಲ ಎಷ್ಟು ಅಪಾರ್ಥ ಮಾಡ್ಕೊತಾರೆ ನೋಡಬೇಕು. ಇಲ್ಲಿ ಈ ಅಧಿಕರಣ ನಾಳೆ ದಿವಸ ಈಕ್ಷತೆಯರು ನಾಶದ್ದು ಇಲ್ಲಿಂದ ಶುರುವಾಯಿತು. ಒಂದೊಂದೇ ಪ್ರಶ್ನೆಗಳು ಶುರುವಾಗ್ತದೆ. ಹೇಗೆ ಸಮನ್ವಯ ಮಾಡಬೇಕು ತೋರಿಸ್ತಾರೆ. ಹಾಂ, ಬರುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯಥೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.